ಸೊ ಬನ್ನಿ ಹಾಗಿದ್ರೆ ದ್ವಾದಶ ರಾಶಿಗಳ ಆಯ ಮತ್ತು ವ್ಯಯವನ್ನು ನೋಡ್ತಾ ಹೋಗೋಣ. ಆಯ ಅಂತಂದರೆ ಪ್ರಾಫಿಟ್, ವ್ಯಯ ಅಂತಂತಂದರೆ ನಾವು ಖರ್ಚು ಮಾಡುವಂಥದ್ದು. ಹಾಗಿದ್ರೆ ಮೇಷರಾಶಿಯಿಂದ ಹಿಡ್ಕೊಂಡು ಎಲ್ಲಿವರೆಗೆ ಮೀನರಾಶಿವರೆಗೆ ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ ಅಂತನ್ನೋದನ್ನು ನೋಡ್ಕೋತ ಹೋಗೋಣ. ಮೊಟ್ಟ ಮೊದಲ ರಾಶಿ ಪ್ರಾಫಿಟ್ನ ಮತ್ತು ಲಾಸನ್ನು ಹೇಳ್ತಕ್ಕಂಥದ್ದು ಮೊಟ್ಟ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ 14 ಆಯ 11 ವ್ಯಯ ಇದೆ. ಅಂದರೆ 14 ರೂಪಾಯಿ ಬಂತು ಅಂತಂದ್ರೆ 11 ರೂಪಾಯಿ ಖರ್ಚಾಗ್ತದೆ, 3 ರೂಪಾಯಿ ಲಾಭವನ್ನು ನೀವು ಉಳಿಸ್ಕೊಳ್ಳಬಹುದಾಗಿದೆ. ಮೇಷರಾಶಿಯವರು 3 ರೂಪಾಯಿ ಉಳಿದದ ಅಂತೇಳಿ ಸಂತೋಷ ಪಡ್ರಿ. 14 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಾನಲ್ಲ ಅಂತಾರೆ ಸಂತೋಷ ಪಡ್ರಿ. 11 ರೂಪಾಯಿ ನಾವು ಅಷ್ಟೇ ಖರ್ಚು ಮಾಡಿ 3 ರೂಪಾಯಿ ಉಳಿಸ್ಕೋತೇವಲ್ಲ ಅಂತನ್ನುವಂತಹ ಸಂತೋಷವನ್ನು ಪಡ್ರಿ. ಇದು ಮೇಷರಾಶಿಗೆ ಇಡೀ ವರ್ಷ ಪೂರ್ತಿ ಇರತಕ್ಕಂತಹ ಆಯವ್ಯಯದ ಫಲ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ 8 ರೂಪಾಯಿ ಬರ್ತಾ ಇದೆ, 5 ರೂಪಾಯಿ ಖರ್ಚಾಗ್ತಿದೆ. 8 ಆಯ 5 ವ್ಯಯ. ಇವರು ಕೂಡ 3 ಉಳಿಸ್ಕೊಳ್ತಾ ಇದ್ದಾರೆ. ಆದರೆ ಇವ್ರ ಕಡೆಯಿಂದ ಖರ್ಚಾಗ್ತಿರುವಂಥದ್ದು ಎಷ್ಟು ಅಂತಂತಂದರೆ 8. ಸೊ 8ರ ಸಂಖ್ಯೆಯ ನಂಟನ್ನು ಹೊಂದಿದ್ದಾರೆ ವೃಷಭ ರಾಶಿಯವರು. ಸೊ ಹೀಗಾಗಿ 8 ಅವರಿಗೆ ಬರ್ತದೆ, 5 ರೂಪಾಯಿಯನ್ನು ಖರ್ಚು ಮಾಡ್ತಾರೆ. ಸೊ ಈ ರೀತಿಯಾಗಿ ವೃಷಭ ರಾಶಿಯವರಿಗೆ ಇಡೀ ವರ್ಷ ಪೂರ್ತಿ ಇರಲಿದೆ ಆಯವ್ಯಯದ ಫಲ. ಮಿಥುನ ರಾಶಿ, ಮಿಥುನ್ ರಾಶಿಯವರಂತರೂ ಈ ಸದ ಭಾಳ ಲಾಭದಾಗಿದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನೀವು ಕೇಳಿದ್ರೆ ಗಾಬರಿ ಆಗ್ತೀರಿ. ಅಷ್ಟು ಒಳ್ಳೆಯ ಮಿಥುನ ರಾಶಿಯ ಫಲ ಇದೆ. ಆಯವ್ಯಯ ಪ್ರಾಫಿಟ್ ಲಾಸ್ ಅಂತೇಳಿ ಬಂದಾಗ ಮಿಥುನ ರಾಶಿಯವ್ರಿಗೆ ಭಾಳ ಸುಂದರವಾದದ್ದಿದೆ. ಆಚಾರ ಕುತೂಹಲ ಜಾಸ್ತಿ ಆಗ್ಲಿಕ್ಕತ್ತದೆ. ಹೇಳ್ರಿ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ 14 ಆಯ ಅಂದ್ರೆ 14 ರೂಪಾಯಿ ಬರ್ತಾ ಇದೆ, 2 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದೀರಿ. ಅಂದರೆ 12 ರೂಪಾಯಿ ಪ್ರಾಫಿಟನ್ನು ಮಿಥುನ ರಾಶಿಯವರು ಉಳಿಸ್ಕೊಳ್ತಾ ಇದ್ದೀರಿ ಇಡೀ ವರ್ಷ. ಸೊ ಮಿಥುನ ರಾಶಿಯವರು ಯಾರ್ಯಾರಿದ್ರು ಅಂತಂದ್ರೆ ಅವಶ್ಯವಾಗಿ ಅವ್ರ ಹೆಸರುವಾಗಿ ಇನ್ವೆಸ್ಟ್ಮೆಂಟ್ ಮಾಡಿರಿ, FD ಇಡ್ರಿ. ಯಾಕಂತಂದ್ರೆ ಲಾಭದೊಳಗಿರ್ತೀರಿ. ಸೊ ಮಿಥುನ ರಾಶಿಯವರಿಗೆಲ್ಲರಿಗೂ ಕೂಡ ಒಳಿತಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡೋಣ. ಕರ್ಕ ರಾಶಿ. ಕರ್ಕ ರಾಶಿಯವ್ರಿಗೆ ಅದು ನೋಡ್ರಿಪ್ಪ ಈ ಸತ ಹೊಡ್ತಾ. ಯಾಕ್ರಿ ಆಚಾರ ಹೆದರ್ಸ್ಬೇಡ್ರಿ, ಮೊದಲೇ ಖರ್ಚು ಭಾಳ ಆಗ್ಯಾವ, ಸಾಲ ಭಾಳ ಆಗ್ಯದ ಅಂತಂತಂದ್ರೆ ನಿಮಗೆ 8 ರೂಪಾಯಿ ಬಂದ್ರೆ 14 ರೂಪಾಯಿ ಖರ್ಚಾಗ್ಲಿಕ್ಕತ್ತದ. ಅಂದ್ರೇನು, ನೀವು 6 ರೂಪಾಯಿ ಕೈಲೇನೆ ಖರ್ಚು ಮಾಡ್ಲಿಕ್ಕತ್ತೀರಿ. ಕೂಡಿಟ್ಟಂತಹ ಸಂಗ್ರಹವನ್ನು ನೀವು ವ್ಯಯಿಸ್ತಾ ಇದ್ದೀರಿ. ಲೋನು ಭಾಳ ಆಗ್ತವೆ, ಸಾಲ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೆ ಕರ್ಕ ರಾಶಿಯವ್ರಿಗೆ ಈ ವರ್ಷ ಹೆಂಗೆ ಅಂತಂದ್ರೆ 8 ರೂಪಾಯಿ ಬಂತು ಅಂತಂದ್ರೆ 14 ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಏನದ ಫಲ? ಯಾಕಂತಂದ್ರೆ ರವಿನೇ, ಸೂರ್ಯನೇ ಎಲ್ಲ ಕಡೆ ಇದ್ದಾನೆ. ಸೂರ್ಯ ಅಧಿಪತಿಯಾಗಿರುವಂತಹ ರಾಶಿ. ಸೊ ಹಾಗಿದ್ರೆ ಸೂರ್ಯ ರಾಶಿ ಆಗಿರ್ತಕ್ಕಂತಹ ಸಿಂಹರಾಶಿಗೆ ಏನು ಫಲ ಇದೆ, ಯಾವ ರೀತಿಯಾಗಿ ಆಯವ್ಯಯ ಇದೆ ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸಿಂಹರಾಶಿಯವರಿಗೆ ಆಯ ಇದೆ, 10 ಆಯ ಇದೆ. ವ್ಯಯ ಎಷ್ಟದ ಅಂತ ಪ್ರಶ್ನೆ ಮಾಡಿಕೊಡ್ರಿ ನೋಡೋಣಂತ. 1 ವ್ಯಯ ಇದೆ. ಸೊ ಅಂದರೆ 9 ರೂಪಾಯಿ ಲಾಭವನ್ನು ಸಿಂಹರಾಶಿಯವರು ಗಳಿಸ್ತಾ ಇದ್ದಾರೆ. ಸೊ ಇಡೀ ವರ್ಷ ಪೂರ್ತಿ ಸಿಂಹರಾಶಿಯವರಿಗೆ ಒಳ್ಳೆಯ ಲಾಭ. 9% ಲಾಭ. ಸೊ 10 ರೂಪಾಯಿ ಬಂತು ಅಂತಂದ್ರೆ 1 ರೂಪಾಯಿ ಮಾತ್ರ ಖರ್ಚು ಮಾಡಿ 9 ರೂಪಾಯಿ ಲಾಭವನ್ನು ನೀವು ತೆಗೆದಿಟ್ಕೊಳ್ಬಹುದು. ಇದು ಸಿಂಹರಾಶಿಗೆ ಇಡೀ ವರ್ಷ ಇರತಕ್ಕಂತಹ ಆಯವ್ಯಯದ ಫಲವಾಗಿದೆ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಂತೂ ಭಾಳ ಜಬರ್ದಸ್ತ್ ಇದ್ದಾರೆ ಈ ವರ್ಷ. ಯಾಕಂತಂತಂದ್ರೆ 14 ರೂಪಾಯಿ ಬಂದರೆ ಖರ್ಚಾಗುವಂಥದ್ದು ಎಷ್ಟು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕೇವಲ 2 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ. ನೋಡ್ರಿ, 12 ರೂಪಾಯಿ ಲಾಭದೊಳಗಿದ್ದಾರೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರು ಎಷ್ಟು ಲಾಭದೊಳಗಿದ್ದಾರೆ ಅಂತಂದ್ರೆ, ಯಾರ ನಿಮ್ಮ ಮನೆಯೊಳಗೆ ಕನ್ಯಾ ರಾಶಿಯವರು ಇದ್ರು ಅಂತಂದ್ರೆ ತಪ್ಪದೆ ಅವ್ರ ಹೆಸರಲ್ಲಿ ನೀವೆಲ್ಲ ಹೂಡಿಕೆಗಳನ್ನು ಮಾಡಿರಿ, ಶೇರ್ ಮಾರ್ಕೆಟ್ನಾಗ ಹಾಕಿರಿ. ಯಾಕೆ 14 ರೂಪಾಯಿ ನೀವು ಅವ್ರ ಉಡಿಯೊಳಗೆ ಹಾಕಿದ್ರಿ ಅಂತಂದ್ರೆ ನಿಮಗೆ 2 ರೂಪಾಯಿ ಖರ್ಚು ಮಾಡಿ 12 ರೂಪಾಯಿ ಲಾಭವನ್ನು ತಂದು ಕೊಡ್ತಾರೆ. ಸೊ ಇದು ಕನ್ಯಾ ರಾಶಿಯವರಿಗೆ ಇಡೀ ವರ್ಷ ಪೂರ್ತಿ ಇರತಕ್ಕಂತಹ ಆಯವ್ಯಯದ ಫಲ.